ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಪೇಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪೇಮೆಂಟ್ ಅಂದ್ರೆ ನಿಮ್ಮ SBI ಮೇನ್ ವ್ಯಾಲೆಟ್ಗೆ ಅಮೌಂಟ್ ನ ಟಾಪ್ ಅಪ್ ಮಾಡ್ಕೊಳ್ಳೋ ಪ್ರೋಸೆಸ್ ನ ಪೇಮೆಂಟ್ ಅಂತ ಹೇಳ್ತೀವಿ. ಹೇಗೆ ಟಾಪ್ ಅಪ್ ಮಾಡೋದು ಅಂತ ನೋಡೋಣ. ಸಿಂಪಲ್. ಇಲ್ಲೇ ನಿಮ್ಮ SBI ID ಅಲ್ಲೇ ಪೇಮೆಂಟ್ ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಕೆಳಗಡೆ ಎರಡು ಆಪ್ಷನ್ಸ್ ಕಾಣುತ್ತೆ, ಆಡ್ ಮನಿ ಅಂಡ್ ಫಂಡ್ ರಿಕ್ವೆಸ್ಟ್. ಎರಡಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಆಡ್ ಮನಿ ಮೂಲಕ ನೀವೇನಾದ್ರೂ ಅಮೌಂಟ್ ನ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಚಾರ್ಜಸ್ ಕಟ್ ಆಗುತ್ತೆ. ಬಟ್ ನೀವು ಫಂಡ್ ರಿಕ್ವೆಸ್ಟ್ ಮೂಲಕ ಅಮೌಂಟ್ ನ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಚಾರ್ಜಸ್ ಕಟ್ ಆಗೋದಿಲ್ಲ. ಫುಲ್ ಅಮೌಂಟ್ ನಿಮ್ಮ ವ್ಯಾಲೆಟ್ಗೆ ಆಡ್ ಆಗುತ್ತೆ. ಈಗ ಆಡ್ ಮನಿ ಅನ್ನೋ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲೂ ಆಡ್ ಮನಿ ಅನ್ನೋ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು. ಈಗ ಇಲ್ಲಿ ಎಷ್ಟು ಅಮೌಂಟ್ ನ ಆಡ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮ ವ್ಯಾಲೆಟ್ಗೆ, ಅಷ್ಟು ಅಮೌಂಟ್ ನ ನೀವು ಇಲ್ಲಿ ಎಂಟರ್ ಮಾಡಿ ಪೇಮೆಂಟ್ ಗೆಟ್ವೇ ಸೆಲೆಕ್ಟ್ ಮಾಡಿ ಪೇ ಅನ್ನೋ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಈಗ ಇಲ್ಲಿ ಚೂಸ್ ಪೇಮೆಂಟ್ ಅನ್ನೋ ಆಪ್ಷನ್ ಇದೆ. ಬೈ ಕಾರ್ಡ್ ಮೂಲಕನಾದ್ರೂ ನೀವು ಪೇಮೆಂಟ್ ನ ಆಡ್ ಮಾಡ್ಕೋಬಹುದು, ಇಲ್ಲ ನೆಟ್ ಬ್ಯಾಂಕಿಂಗ್ ಇಂದನಾದ್ರೂ ಅಮೌಂಟ್ ನ ಆಡ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬೈ ವ್ಯಾಲೆಟ್ ಇಂದನಾದ್ರೂ ಅಮೌಂಟ್ ನ ಆಡ್ ಮಾಡ್ಕೋಬಹುದು. ಅದು ಇಲ್ಲ ಅಂದ್ರೆ ನೀವು UPI ಇಂದನಾದ್ರೂ ಅಮೌಂಟ್ ನ ಆಡ್ ಮಾಡ್ಕೋಬಹುದು. ನೀವು ಯಾವ ಮೆಥಡ್ ಅಲ್ಲಿ ಪೇಮೆಂಟ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ UPI ಗೆ ಬಂದು ಸ್ಕ್ಯಾನರ್ ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಮುಗೀತು. ನಿಮ್ಮ SBI ಮೇನ್ ವ್ಯಾಲೆಟ್ಗೆ ಅಮೌಂಟ್ ಆಡ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಪೇಮೆಂಟ್ ಬಗ್ಗೆ ಡೀಟೇಲ್ಸ್. ಈಗ ನೆಕ್ಸ್ಟ್ ಫಂಡ್ ರಿಕ್ವೆಸ್ಟ್ ನೋಡೋಣ. ಫಂಡ್ ರಿಕ್ವೆಸ್ಟ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲೂ ಕೂಡ ಆಡ್ ಫಂಡ್ ರಿಕ್ವೆಸ್ಟ್ ಮೇಲೆ ಟ್ಯಾಪ್ ಮಾಡೋಣ. ಈಗ ಇಲ್ಲಿ ಈ ತರ ಕಾಣುತ್ತೆ. ಫಸ್ಟ್ ಆಫ್ ಅಲ್ಲಿ ನಮ್ಮ ಕಂಪ್ನಿಯ ಬ್ಯಾಂಕಿಂಗ್ ಡೀಟೇಲ್ಸ್ ಶೋ ಆಗಿದೆ. ನೀವು ಎಷ್ಟು ಅಮೌಂಟ್ ನ ಆಡ್ ಮಾಡಬೇಕು ಅಂತ ಇದ್ದೀರಾ ಅಷ್ಟು ಅಮೌಂಟ್ ನಾವು ಕೊಟ್ಟಿರುವಂತಹ ಬ್ಯಾಂಕಿಂಗ್ ಡೀಟೇಲ್ಸ್ ನ ಎಂಟ್ರಿ ಮಾಡಿಕೊಂಡು ಡೆಪಾಸಿಟ್ ಮಾಡಬೇಕು. ನೆಕ್ಸ್ಟ್ ಡೆಪಾಸಿಟ್ ಮಾಡಿರೋ ರಿಸಿಪ್ಟ್ ಒಂದು ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ಈಗ ನೆಕ್ಸ್ಟ್ ಹಾಫ್ ಅಲ್ಲಿ ಒಂದು ಜಸ್ಟ್ 4 ಡೀಟೇಲ್ಸ್ ನ ನೀವು ಎಂಟ್ರಿ ಮಾಡಬೇಕು. ಏನೇನಂದ್ರೆ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ದೀರಾ ಆ ಅಮೌಂಟ್ ನ ಇಲ್ಲಿ ಎಂಟರ್ ಮಾಡಿ. ದೆನ್ ಡೆಪಾಸಿಟ್ ಡೇಟ್ ಅಂಡ್ ಟೈಮ್ ನ ಮೆನ್ಷನ್ ಮಾಡಿ ಪೇಮೆಂಟ್ ಮೋಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಫ್ಟ್, IMPS, RTGS, UPI ಯಾವ ಮೆಥಡ್ ಅಲ್ಲಿ ನೀವು ಡೆಪಾಸಿಟ್ ಮಾಡಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ UTR ನಂಬರ್ ನ ಎಂಟ್ರಿ ಮಾಡಬೇಕು ಅಂಡ್ ಲಾಸ್ಟ್ ಅಲ್ಲಿ ರಿಸಿಪ್ಟ್ ಫೋಟೋನ ಅಟ್ಯಾಚ್ ಮಾಡಬೇಕು. ಮಾಡಾದ್ಮೇಲೆ ಸೆಂಡ್ ಫಂಡ್ ರಿಕ್ವೆಸ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಆಯ್ತು. ವಿತಿನ್ 5 ಮಿನಿಟ್ಸ್ ಅಲ್ಲಿ ಅಮೌಂಟ್ ನಿಮ್ಮ ವ್ಯಾಲೆಟ್ಗೆ ಆಡ್ ಆಗಿರುತ್ತೆ, ಯಾವುದೇ ಚಾರ್ಜಸ್ ಇಲ್ದೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವಿತೌಟ್ ಚಾರ್ಜಸ್ ಹೇಗೆ ಅಮೌಂಟ್ ನ ಆಡ್ ಮಾಡ್ಕೊಳ್ಳೋದು ಅಂತ. ಇದಾಗಿತ್ತು ಪೇಮೆಂಟ್ ಅಂಡ್ ಫಂಡ್ ರಿಕ್ವೆಸ್ಟ್ ಬಗ್ಗೆ ಡೀಟೇಲ್ಸ್. ಇನ್ನೂ ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧು ಬಗ್ಗೆ ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ ನ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.